ಆಟೋದಲ್ಲಿ ಬಂದು ಕಾರ್ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ ಪುಂಡರು. ಮನೆಗಳ ಮುಂದೆ ನಿಂತಿದ್ದ ಸ್ಕೂಲ್ ಬಸ್ ಹಾಗೂ ಟೆಂಪೋ ಕೂಡ ಹಾನಿ. ಒಂದಲ್ಲ ಎರಡಲ್ಲ 8ಕ್ಕೂ ಹೆಚ್ಚು ಕಾರುಗಳಿಗೆ ದಾಳಿ. ಲಕ್ಷಾಂತರ ರೂಪಾಯಿ ನಷ್ಟ, ಮಾಲೀಕರಲ್ಲಿ ಆತಂಕ. ಪುಂಡರಿಗಾಗಿ ಪೊಲೀಸರ ಸರ್ಚ್ ಶುರು. ಎಸ್ ವೀಕ್ಷಕರೇ, ಕೊರಟಗೆರೆ ಪಟ್ಟಣದಲ್ಲಿ ತಡರಾತ್ರಿ ಪುಂಡರ ಅಟ್ಟಹಾಸ ಮಿತಿ ಮೀರಿದೆ. ಆಟೋದಲ್ಲಿ ಬಂದ ದುಷ್ಕರ್ಮಿಗಳು ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಮನೆಗಳ ಮುಂದೆ ನಿಂತಿದ್ದ ಕಾರುಗಳು, ಸ್ಕೂಲ್ ಬಸ್ ಹಾಗೂ ಟೆಂಪೋ ವಾಹನಗಳ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8ಕ್ಕೂ ಹೆಚ್ಚು ಕಾರುಗಳು ಹಾನಿಗೊಳಗಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಈ ಗ್ಲಾಸ್ ಹೊಡೆದಿದ್ನ ಒಂದ್ಸತಿ ನೆಂದ್ರೆ ಮುಗಿದು ಸರ್. ಇಂಗ್ಲೀಷ್ ಮಾತ್ರ ಇಲ್ಲೇ ನೋಡಿ ಸರ್, ಇಲ್ಲಿ ಹೇಳಿ ಸರ್. ಒಂದು ಲಕ್ಷ ಈ ಗ್ಲಾಸ್ ಹೊಡೆದಿದ್ನ ಒಂದ್ಸತಿ ನೆಂದ್ರೆ ಮುಗಿದು ಸರ್. ಇಂಗ್ಲೀಷ್ ಮಾತ್ರ ಇಲ್ಲೇ ನೋಡಿ ಸರ್, ಇಲ್ಲಿ ಹೇಳಿ ಸರ್. ಒಂದು ಲಕ್ಷ ನಮಸ್ಕಾರ, ನನ್ನ ಹೆಸರು ಹರ್ಷ ಅಂತ. 3ನೇ ವಾರ್ಡು ಹನುಮಂತಪುರ ಶ್ರೀನಿವಾಸ ಕಾಲೇಜ್ ಹತ್ರ ವಾಸ ಇರೋದು. ನಾನು ಬೆಳಿಗ್ಗೆ 3:30 ಎದ್ದು ಸುಮಾರಲ್ಲಿ ಡಮಾರ್ ಅಂತ ಸೌಂಡು. ಆಟೋ ಬಂದಿತ್ತು. ಆಟೋಲ್ಲಿ 3 ಜನ ಇದ್ರು. ಅಲ್ಲಿಂದ ಹೋದವ್ರು ಮತ್ತೆ ನಾವು ಎದ್ದು ಹೋದ್ವಿ. ಅಲ್ಲಿ ಸಿಗ್ಲಿಲ್ಲ ಅವನು. ಫಾಲೋ ಮಾಡಿದ್ವಿ ಮಲ್ಲೇಶ್ವರದವ್ರಿಗೂ, ಸಿಗ್ಲಿಲ್ಲ ಅವನು. ಈಗ ನಮಗೆ ಗಾಡಿ ದುಡಿಯೋಕೆ ಇದೊಂದೇ ಆಧಾರ. ಹೊಸ ಗಾಡಿ ಇನ್ನ ಏನಾಗಿದೆ, ಏನ್ ಮಾಡಿದ್ದಾರೆ? ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾನೆ ಸರ್. ಇಟ್ಕೆಲ್ಲಿ ಗ್ಲಾಸ್ ಹೊಡೆದಿದ್ದಾನೆ. ಬ್ಯಾಕ್ ಗ್ಲಾಸ್, ರೈಟ್ ಸೈಡ್ ಫ್ರಂಟ್ ಮಿರರ್ ಹೊಡೆದಿದ್ದಾನೆ. ಈಗ ನಮಗೆ ಎಕ್ಸ್ಪೆಂಡಿಚರ್ ಎಲ್ಲ ಬಿಲ್ಗಳು ಬೇರೆ ಆಗಿಲ್ಲ. ವೆಹಿಕಲ್ ಇಲಾಖೆಗೆ ಸೇರಿಸಿರೋ ಅಟ್ಯಾಚ್ ಮಾಡಿ ಹೊಸ ಗಾಡಿ ಒಂದು ತಿಂಗಳ ಮೇಲೆ 7 ದಿನ ಗಾಡಿ ಸರ್. ಹಂಗಾಗಿ ನಮಗೆ ಸ್ವಲ್ಪ ಆರ್ಥಿಕ ಎಲ್ಲ ನಷ್ಟ ಮಾಡಿಬಿಡ್ತಾರೆ. ಎಷ್ಟು ಖರ್ಚಾಗುತ್ತೆ ಅದು ಸರ್? ಆಗುತ್ತೆ, ಇದೆಲ್ಲನೂ ಗ್ಲಾಸು ಅದೆಲ್ಲ ಬೀಡಿಂಗ್ ಎಲ್ಲನೂ ಆಗುತ್ತೆ ಸರ್. 40,000 ರಿಂದ 50,000 ಆಗುತ್ತೆ. 50,000. ಇದೇ ಥರ ಇನ್ನೂ ಸುಮಾರು ಗಾಡಿಗಳಿಗೆ ಟೌನಲ್ಲಿ ಆಗಿದೆ. ಸುಮಾರು ಒಂದು 7-8 ಗಾಡಿಗೆ ಮಾಡಿದ್ದಾರೆ ಸರ್. 7-8 ಗಾಡಿ, ಒಂದು 10 ಗಾಡಿ ಅಂತೂ ಆಗಿದಾವೆ ಸರ್. ನೈಟ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸ್ಟೇಷನ್ಗೆ ಬಂದಿದ್ದೀವಿ. ಏನು ಹೇಳಿದ್ರು ಸ್ಟೇಷನಲ್ಲಿ? ಏನು ಹೇಳಿದ್ರು? ಅದೇ ಈಗ ಮಾಜರ್ ಮಾಡೋಣ, ಸ್ಥಳ ಮಾಜರ್ ಮಾಡೋದು ನಡೀರಿ ಅಂತ. ಅದಕ್ಕೆ ಹೊರಟಿದ್ದೀವಿ ಸರ್. ಯಾರಾದರೂ ಹೊಡೆದಿರೋರು ಗೊತ್ತಿದ್ದಾರಾ? ಎಂತೂ ಯಾರು ಏನೈತೆ ಅಂತ ಗೊತ್ತಾಯ್ತಾ? ಹೊಡೆದಿರೋರು ಅಂದರೆ ನಮ್ಗೆ ಯಾರು ಅಂತ ಅನುಮಾನಿಸ್ಬೋದು ಯಾರೂ ಇಲ್ಲ. ಆದರೂ ಯಾರೋ ನೋಡಿ ಸರ್, ನೈಟೆಲ್ಲ ಈ ಥರ ಎಲ್ಲ ಮಾಡಿದ್ರು ಟೌನಲ್ಲಿ. ಪೊಲೀಸ್ನವರೆಲ್ಲ ಸ್ವಲ್ಪ ನೋಡಬೇಕು. ಕಂಪ್ಲೇಂಟ್ ತೊಗೊಂಡಿದ್ದಾರಾ? ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಸರಿ, ಹುಡುಕಿಸ್ತೀವಿ ಅಂತ ಏನು ಮಾಡ್ಕೊಡ್ತಾರೆ ಅಂತ ಏನು ಪರಿಹಾರ? ಓಕೆ, ತಮ್ಮ ಹೆಸರು? ಹರ್ಷ ಅಂತ. ಹರ್ಷ, ಓಕೆ. ಘಟನೆಗೆ ಸಂಬಂಧಿಸಿದಂತೆ ವಾಹನಗಳ ಮಾಲೀಕರು ಕೊರಟಗೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ.